ನಮಸ್ಕಾರ ವೀಕ್ಷಕರೇ, ಸಮಾಜ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗ್ಲೋಬಲ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರೆಯಲ್ಪಡುವ ನಮ್ಮ ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರ ಬಗ್ಗೆ ಇವತ್ತು ನೋಡೋಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿದ್ದ ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆಯ ಮೊದಲನೇ ಮಗನಾಗಿ ಕೆಂಪೇಗೌಡರು ಜನಿಸಿದ್ರು. ಕೆಂಪೇಗೌಡರು ಹುಟ್ಟಿದ್ದು ಜೂನ್ 27, 1510ರಲ್ಲಿ. ಚಿಕ್ಕಂದಿನಿಂದಲೂ ಬಹಳ ಚುರುಕಾಗಿದ್ದ ಕೆಂಪೇಗೌಡರು ವಿದ್ಯಾಭ್ಯಾಸದ ನಂತರ ಒಂದಷ್ಟು ಸಂಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಲೋಕಾನುಭವವನ್ನು ಪಡೆದುಕೊಳ್ತಾರೆ. ಮುಂದೆ ತನ್ನ ಸೋದರ ಮಾವನ ಮಗಳಾದ ಚೆನ್ನಮ್ಮ ಜೊತೆ 1528ರಲ್ಲಿ ಇವರಿಗೆ ವಿವಾಹ ಆಗತ್ತೆ. ಅದೇ ಒಂದು ಸಂದರ್ಭದಲ್ಲಿ ಕೆಂಪೇಗೌಡರಿಗೆ ಪಟ್ಟಾಭಿಷೇಕ ಕೂಡ ಆಗತ್ತೆ. ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣದೇವರಾಯನ ಪ್ರತಿನಿಧಿಗಳಾಗಿ ಚನ್ನಪಟ್ಟಣ, ಶಿರಾ, ಸೋಲೂರು, ಕೇಳದಿ ಹಾಗೂ ಚಿತ್ರದುರ್ಗದ ಪಾಳೇಕರರು ಕೂಡ ಆಗಮಿಸಿರ್ತಾರೆ. ಚಿಕ್ಕಂದಿನಿಂದಲೂ ಶ್ರೀಕೃಷ್ಣದೇವರಾಯನ ಆಡಳಿತ, ಧಾರ್ಮಿಕತೆ ಹಾಗೂ ಸಾಂಸ್ಕೃತಿಕ ಸಿರಿಯನ್ನು ಕಣ್ಣಾರ ಕಂಡಿದ್ದಂತಹ ಇವರಿಗೆ ತಮ್ಮ ನಾಡಿನಲ್ಲೂ ಎಲ್ಲ ವೈಭವ ಇರುವಂತಹ ಒಂದು ಅದ್ಭುತವಾದ ನಗರವನ್ನು ಸೃಷ್ಟಿ ಮಾಡಬೇಕನ್ನೋದು ಇವರ ಕನಸಾಗಿರುತ್ತೆ. ನಾಡಪ್ರಭುವಾಗಿ 1531ರಲ್ಲಿ ಕೆಂಪೇಗೌಡರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಆದರೆ ಇವರು ಅಧಿಕಾರಕ್ಕೆ ಬಂದಾಗ ಎಲ್ಲವೂ ಕೂಡ ಅನುಕೂಲಕರವಾಗಿರೋದಿಲ್ಲ. ಒಂದು ಕಡೆ ಅಕ್ಕಪಕ್ಕದ ಪಾಳೇಗಾರರಿಗೆ ಹಾಗೂ ಯಲಹಂಕದ ನಾಯಕರುಗಳಿಗೆ ಸಿಕ್ತಿದ್ದಂತಹ ಮನ್ನಣೆ ಅತಿ ಹೆಚ್ಚಾಗಿರುತ್ತೆ. ಇನ್ನೊಂದು ಕಡೆ ವಿಜಯನಗರದ ಮೇಲೆ ಬಾಹುಮನಿ ಸುಲ್ತಾನನ ಕಣ್ಣು ಬಿದ್ದಿರುತ್ತೆ. ಈ ಸಮಯದಲ್ಲಿ ಸಾಕಷ್ಟು ಯುದ್ಧಗಳು ಸಂಭವಿಸ್ತವೆ. ಈ ಯುದ್ಧಗಳಲ್ಲಿ ಕೆಂಪೇಗೌಡರು ಕೂಡ ಪಾಲ್ಗೊಂಡು ಧ್ವಜವನ್ನು ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬೆಂಗಳೂರನ್ನು ಕಟ್ಟೋ ಒಂದು ದೊಡ್ಡ ಕನಸನ್ನು ಹೊಂದಿದಂತಹ ಕೆಂಪೇಗೌಡರು ತನ್ನ ಮಂತ್ರಿಯಾದ ವೀರಣ್ಣ ಮತ್ತು ಒಂದಷ್ಟು ಸೈನಿಕರ ಜೊತೆ ಯಲಹಂಕದಿಂದ ದಕ್ಷಿಣಕ್ಕೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಸುಮಾರು 10 ಮೈಲಿ ಪ್ರಯಾಣವನ್ನು ಬೆಳೆಸಿದ ನಂತರ ಅಲ್ಲಿ ಒಂದು ಕಾಡು ಸಿಗುತ್ತೆ. ಒಂದಷ್ಟು ಕಥೆಗಳ ಪ್ರಕಾರ ಕೆಂಪೇಗೌಡರು ಆ ಒಂದು ಜಾಗದಲ್ಲಿ ಒಂದು ಮೊಲವನ್ನು ನೋಡ್ತಾರೆ. ಅಲ್ಲಿ ತನ್ನನ್ನು ಬೇಟೆ ಆಡೋಕೆ ಅಂತ ಬಂದಿದ್ದಂತಹ ನಾಯಿಯನ್ನು ತಿರುಗಿ ಅಟ್ಟಿಸಿಕೊಂಡು ಹೋಗ್ತಿರೋದನ್ನು ಕಂಡು ಈ ಒಂದು ಮಣ್ಣಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ, ಇದೇ ಬೆಂಗಳೂರನ್ನು ಕಟ್ಟೋದಕ್ಕೆ ಒಂದು ಪ್ರಶಸ್ತವಾದ ಜಾಗ ಎಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಂತರ ಪಂಡಿತರು, ವಾಸ್ತುಶಿಲ್ಪಿಗಳು ಎಲ್ಲರೊಂದಿಗೆ ಮಾತುಕತೆಯನ್ನು ನಡೆಸಿ ಎಲ್ಲರ ಒಪ್ಪಿಗೆಯ ನಂತರ ಅಂತಿಮವಾಗಿ ವಿಜಯನಗರ ಅರಸರನ್ನ ಭೇಟಿ ಮಾಡ್ತಾರೆ. ಇವರು ಕೂಡ ಒಪ್ಪಿಗೆ ಸೂಚಿಸಿದ ನಂತರ ಬೆಂಗಳೂರಿನ ನಿರ್ಮಾಣ ಮಾಡೋದಕ್ಕೆ ಮೊದಲ ಹಂತದ ಪ್ಲಾನ್ ಶುರು ಆಗುತ್ತೆ. ನಂತರ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆಯ ಮಧ್ಯೆ 4 ನೇಗಿಲುಗಳಿಗೆ ಎತ್ತುಗಳನ್ನು ಕಟ್ಟಿ 4 ದಿಕ್ಕುಗಳಿಗೆ ಬಿಡಲಾಗಿರುತ್ತೆ. ಈ ಎತ್ತುಗಳು ಎಲ್ಲಿ ಹೋಗಿ ನಿಲ್ಲುತ್ತೋ ಅದೇ ಊರಿನ ಕೊನೆಯ ಭಾಗ ಎಂದು ತೀರ್ಮಾನಿಸಲಾಗಿರುತ್ತೆ. ಎತ್ತುಗಳು ಎಲ್ಲಿ ನಿಲ್ಲುತ್ತೋ ಅಲ್ಲಿಗೆ ಕಲ್ಲುಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಈ ಎತ್ತುಗಳು ಪೂರ್ವಕ್ಕೆ ಅಲಸೂರು, ಪಶ್ಚಿಮಕ್ಕೆ ಅರಳೀಪೇಟೆ, ಉತ್ತರಕ್ಕೆ ಯಲಹಂಕ ಹಾಗೂ ದಕ್ಷಿಣಕ್ಕೆ ಆನೇಕಲ್ವರೆಗೂ ಗಡಿಯನ್ನು ನಿರ್ಮಿಸಿರುತ್ತೆ. ದಕ್ಷಿಣಕ್ಕೆ ಕಟ್ಟಿದಂತಹ ಹೆಬ್ಬಾಗಿಲು ಪದೇ ಪದೇ ಬೀಳ್ತಾನೆ ಇರುತ್ತೆ. ಆಗ ಪುರೋಹಿತರ ಹತ್ರ ಕೇಳ್ತಾರೆ ಕೆಂಪೇಗೌಡರು, ಇದಕ್ಕೆ ಪರಿಹಾರ ಏನು ಅಂತ. ಆಗ ಪುರೋಹಿತರು ಹೇಳ್ತಾರೆ, ತುಂಬು ಗರ್ಭಿಣಿಯನ್ನು ಈ ಒಂದು ಕಂಬಕ್ಕೆ ಬಲಿ ಕೊಟ್ಟರೆ ಕಂಬ ನಿಲ್ಲತ್ತೆ ಅಂತ. ಇದರಿಂದ ಕೆಂಪೇಗೌಡರು ಬಹಳ ಚಿಂತೆಗೀಡಾಗ್ತಾರೆ. ಇದನ್ನು ಕಂಡಂತಹ ಸೊಸೆ ಲಕ್ಷ್ಮೀದೇವಿ ತಾವೇ ತಮ್ಮನ್ನು ಬಲಿಗೆ ಅರ್ಪಿಸ್ಕೊಳ್ತಾರೆ. ಇದಾದ ನಂತರ ಊರಿನ ಮುಂದಿನ ಕಾರ್ಯಗಳು ಮುಂದುವರಿಯುತ್ತೆ. ನಗರ ಅಂದಮೇಲೆ ನೀರು ಬಹಳ ಮುಖ್ಯ. ಹಾಗಾಗಿ ಕೆರೆಗಳನ್ನು ನಿರ್ಮಾಣ ಮಾಡಲಾಗತ್ತೆ ಹಾಗೂ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಲಾಗತ್ತೆ. ಇನ್ನು ಇವರ ಸಾವಿನ ಬಗ್ಗೆ ಇವತ್ತಿಗೂ ಕೂಡ ಯಾರಿಗೂ ಕ್ಲಾರಿಟಿ ಇಲ್ಲ. ಕುಣಿಗಲ್ನಿಂದ ಬರುವಾಗ ಮಾಗಡಿ ಹತ್ತಿರ ಇರೋ ಕೆಂಪಾಪುರದಲ್ಲಿ ಇವರ ಮರಣ ಆಗತ್ತೆ. ಕೆಲವರು ಅನಾರೋಗ್ಯದಿಂದ ಅಂದರೆ ಮತ್ತೆ ಕೆಲವರು ಸಂಘರ್ಷದಿಂದ ಅಂತ ಹೇಳ್ತಾರೆ. ಆದರೆ ಇವರ ಸಾವಿನ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ವಿವರಣೆ ಯಾರಿಗೂ ಕೂಡ ಸಿಕ್ಕಿಲ್ಲ. ಇಂಥ ಒಂದು ದೊಡ್ಡ ಊರನ್ನು ನಿರ್ಮಾಣ ಮಾಡಿ ಎಲ್ರಿಗೂ ತಮ್ಮ ಜೀವನನ ರೂಪಿಸ್ಕೊಳ್ಳೋದಕ್ಕೆ ದಾರಿ ಸೃಷ್ಟಿ ಮಾಡಿಕೊಟ್ಟಿರುವಂತಹ ನಮ್ಮ ಕೆಂಪೇಗೌಡರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲ್ಲ ಅಲ್ವಾ? ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.